ಕಾಂಗ್ರೆಸ್ನಲ್ಲಿ ಈಗ ವಿಧಾನ ಪರಿಷತ್ ಚುನಾವಣೆಗೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಟಿಕೆಟ್ ಈಗ ಫೈನಲ್ ಆಗಿದೆ. ಮೇಲ್ಮನೆಯ ಚುನಾವಣೆಗೆ ಕಾಂಗ್ರೆಸ್ನ ಟಿಕೆಟ್ ಪ್ರಕಟವಾಗಿದೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅದು ನಿರೀಕ್ಷಿತ. ಸಚಿವ ಬೋಸರಾಜ್ ಅವರು ಹೆಂಗಾದ್ರೂ ಮಂತ್ರಿಗಳು, ಅವರದು ಅವಧಿ ಮುಗಿದೋಗಿತ್ತು, ಸೊ ಅವರಿಗೆ ಈಗ ಅವಕಾಶ ಕೊಡ್ತಾ ಇದ್ದಾರೆ. ಗೋವಿಂದರಾಜು ಅವರಿಗೆ ಮುಖ್ಯಮಂತ್ರಿಗಳ ಆಪ್ತರು, ಅತ್ಯಾಪ್ತರು, ಸೊ ಹಾಗಾಗಿ ಅವರಿಗೆ ಕೊಡಲೇಬೇಕಾಗಿತ್ತು. ಇನ್ನು ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ಒಬ್ಬರಿಗೆ ಕೊಡಬೇಕಾಗಿತ್ತು, ಅದು ಐವಾನ್ ಡಿಸೋಜ ಅವರಿಗೆ ನೀಡಿದ್ದಾರೆ. ಆದರೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಂತ ಕಾಂಗ್ರೆಸ್ ಮಹಿಳೆಯರಿಗೆಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಮಾಡಲಿಲ್ವಲ್ಲ ಅಂತ ಅವರ ಪಕ್ಷದಲ್ಲಿರುವಂತ ಅನೇಕ ಮಹಿಳಾ ನಾಯಕರುಗಳು ಹೇಳ್ತಾ ಇದ್ರು. ನಮ್ಮನ್ನು ಯಾರು ಕನ್ಸಿಡರೇ ಮಾಡಲ್ವಲ್ಲ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟರು, ಭಾಗ್ಯಲಕ್ಷ್ಮಿ ಅಂತ ಕೊಟ್ಟರು, ಈ ಕಡೆಗೆ ಶಕ್ತಿ ಯೋಜನೆ ಅಂತೇಳಿ ಮಹಿಳೆಯರಿಗೆ ಬಸ್ ಕೊಟ್ಟರು. ಆದರೆ ನಮ್ಮ ಪಕ್ಷದಲ್ಲೇ ನಮ್ಮ ಲೇಡೀಸ್ಗಳಿಗೆ ಯಾರಿಗೂ ಕೂಡ ಟಿಕೆಟ್ಗಳನ್ನು ಈ ರೀತಿಯಾಗಿ MLCಗಳನ್ನು ಮಾಡುವಂಥ ಕೆಲಸ ಆಗ್ತಿಲ್ಲ ಅಂತ ಹೇಳಿ ವಸಂತ್ ಕುಮಾರ್, ಬಿಲ್ಕಿಸ್ ಬಾನು, ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿಗೆ ಈಗ ಟಿಕೆಟ್ ಅನ್ನ ನೀಡಲಾಗಿದೆ. ಒಟ್ಟು 11 MLCಗಳ ಚುನಾವಣೆ ಇದೆ. ಇದರಲ್ಲಿ 7 ಟಿಕೆಟ್ಗಳು ಕಾಂಗ್ರೆಸ್ಗೆ ಸುಲಭವಾಗಿ ಸಿಗುತ್ತೆ. ಹಾಗಾಗಿ 7 ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದು ಮುಂದೆ ಇಡ್ತಾ ಇದ್ದೀವಿ. ಸಚಿವ ಬೋಸರಾಜು, ಕೆ ಗೋವಿಂದರಾಜು, ಐವಾನ್ ಡಿಸೋಜ, ವಸಂತ್ ಕುಮಾರ್, ಬಿಲ್ಕಿಸ್ ಬಾನು, ಜಗದೇವ್ ಗುತ್ತೇದಾರ್ ಹಾಗೂ ಯತೀಂದ್ರ ಅವರು. ಸೊ ಬಸವನಗೌಡ ಬಾದರ್ಲಿಗೆ ಇವರಿಗೆಲ್ಲ ಟಿಕೆಟ್ ಅನ್ನ ನೀಡಿದ್ದಾರೆ. ಮೇಲ್ಮನೆ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಫೈನಲಿ ಪ್ರಕಟವಾಗಿದೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಸಚಿವರಾದಂಥ ಬೋಸರಾಜ್ ಅವರಿಗೆ ನೀಡಿದ್ದಾರೆ, ಕೆ ಗೋವಿಂದರಾಜ್ ಅವರಿಗೆ ನೀಡಿದ್ದಾರೆ, ಐವಾನ್ ಡಿಸೋಜ ಅವರಿಗೆ ನೀಡಿದ್ದಾರೆ, ವಸಂತ್ ಕುಮಾರ್ ಅವರು, ಬಿಲ್ಕಿಸ್ ಬಾನು, ಜಗದೇವ್ ಗುತ್ತೇದಾರ್, ಅದರ ಜೊತೆಗೆ ಬಸವನಗೌಡ ಬಾದರ್ಲಿಗೂ ಕೂಡ ಟಿಕೆಟ್ ಅನ್ನ ನೀಡಿದ್ದಾರೆ. ಒಟ್ಟು 8 ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ 11 MLC ಖಾಲಿ ಇರೋದು, ಅದರಲ್ಲಿ 7 ಸುಲಭವಾಗಿ ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಇದ್ರು. ಈಗ 8 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ರಿ. ಏನಾದ್ರೂ ಹೊಸ ಪ್ರಯೋಗ ಏನಾದ್ರೂ ಕಾಂಗ್ರೆಸ್ ಕೈ ಹಾಕ್ತಾ ಇದೆಯಾ? ಅರುಣ್, ಪ್ರಮುಖವಾಗಿ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವಂತದ್ದು, ಒಂದು ಹೆಚ್ಚುವರಿಯಾಗಿ ಬೈ ಎಲೆಕ್ಷನ್ಗೆ ಅಂತ ಮಾಡಿರುವಂತದ್ದು. ಅಂದ್ರೆ ಜಗದೀಶ್ ಶೆಟ್ಟರಿಂದ ತೆರವಾಗಿರುವಂತಹ ಸ್ಥಾನ ಏನಿದೆ ಆ ಸ್ಥಾನಕ್ಕಾಗಿ ಬಾದರ್ಲಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಯುವ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಂತವರು ಬಸವನಗೌಡ ಬಾದರ್ಲಿ ಅವರು ಲಿಂಗಾಯತ ಕೋಟದಲ್ಲಿ ಲಿಂಗಾಯತರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಮುಂದೆ ನೋಟಿಫಿಕೇಶನ್ ಆಗ್ಲಿರುವಂತಹ ಜಗದೀಶ್ ಶೆಟ್ಟರ್ ಸ್ಥಾನಕ್ಕಾಗಿ ಒಂದು ಹೆಸರು ಹೆಚ್ಚುವರಿಯಾಗಿ ಘೋಷಣೆ ಮಾಡಲಾಗಿದೆ. ಉಳಿದ 7 ಹೆಸರುಗಳನ್ನ ಘೋಷಣೆ ಮಾಡಿದ್ರೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರ ಕಂಟಿನ್ಯೂ ಮಾಡಲಾಗಿದೆ. ಅದೇ ರೀತಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು MLC ಆಗಿದ್ದ ಗೋವಿಂದರಾಜು ಇಬ್ರು ಕೂಡ ಪುನಃ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ವಸಂತ್ ಕುಮಾರ್ KPCC ನೂತನ ಕಾರ್ಯಾಧ್ಯಕ್ಷ ಆಗಿದ್ದಂತವರು ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಮುಖ್ಯಮಂತ್ರಿ ಅವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಮಾಜಿ ಪರಿಷತ್ ಸದಸ್ಯ ಐವಾನ್ ಡಿಸೋಜ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹೀಗೆ ಬೇರೆ ಬೇರೆ ಮತ್ತೆ ಹೊಸದಾಗಿ 2 ಹೆಸರುಗಳನ್ನು ಕೂಡ ಈಗ ಖರ್ಗೆ ಅವರ ಕಡೆಯಿಂದ ಜಗದೇವ್ ಗುತ್ತೇದಾರ್ ಅವರ ಹೆಸರು ಕೂಡ ಅಲ್ಲಿ ಸೇರ್ಕೊಂಡಿರುವಂತದ್ದು ಮತ್ತು ಬಿಲ್ಕಿಸ್ ಬಾನು ಅವರಿಗೆ ಕೂಡ ಒಂದು ಮಹಿಳಾ ಕೋಟದಲ್ಲಿ 1 ಹೆಸರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟು 7+1 8 ಹೆಸರುಗಳನ್ನ ಘೋಷಣೆ ಮಾಡಲಾಗಿದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.